ಎಲ್ಲಿ ಮಿಥ್ಯೆ ಇರುತ್ತೋ ಅಲ್ಲಿ ಭಗವಂತ ಇರೋದಿಲ್ಲ. ಅದಕ್ಕೆ ಹೇಳ್ತಾನೆ ಅಲ್ಲಮ ಪ್ರಭು ಹೇಳ್ತಾನೆ ಏನಂತ, ಜ್ಞಾನವಿಲ್ಲದ ಭಕ್ತಿ ವ್ಯರ್ಥ. ಜ್ಞಾನ ತಿಳ್ಕೊಳ್ಬೇಕು, ನಾನು ಮಾಡ್ತಕ್ಕಂಥದ್ದು ಸರಿನಾ ಅಥವಾ. ಮನೋವಿಶ್ಲೇಷಣೆ ಅಂತ ಹೇಳ್ತೀವಿ. ಮನೋವಿಶ್ಲೇಷಣೆ ಅಂದ್ರೇನು, ಫಸ್ಟ್ ನನ್ನನ್ನು ನಾನು ಅರಿಯಬೇಕು. ತನ್ನರಿವೆ ತನಗೆ ಗುರು, ತನ್ನರಿವೆ ತನಗೆ ಗುರು. ಗುರು ಬೇರೆ ಅಲ್ಲ, ನನ್ನನ್ನು ನಾನು ಅರ್ಥಕೊಂಡ್ರೆ ನೀನೇ ಗುರುವಾಗ್ತೀಯ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಇನ್ನೊಂದು ಹೇಳ್ತಾರೆ, ಅಂಧ ನಂಬಿಕೆಗಿಂತ ವಿವೇಕ ಜ್ಞಾನ ಮುಖ್ಯ. ನಂಬಿಕೆ ಯಾವ್ದು ನೋಡಿದ್ರೆ ಆ ದೇವ್ರು ನಂಬ್ತಾರೆ, ಈ ದೇವ್ರು ನಂಬ್ತಾರೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೋಡಿ, ನೀರ ಕಂಡರೆ ಮುಳುಗುವರೆಯ, ಮರವ ಕಂಡರೆ ಸುತ್ತುವರೆಯ. ನೀರು ಬತ್ತಬಹುದು, ಮರ ಒಣಗಬಹುದು, ಆದರೆ ನಿನ್ನನ್ನು ಯಾರು ನಂಬರು ಕಾಣಯ್ಯ. ಅಂದರೆ ನಾವು ನಿಜವಾದ ದೇವರನ್ನು ನಾವು ಒಲಿಸ್ಕೊಳ್ಳೋದಿಲ್ಲ. ಯಾರೋ ಹೇಳಿದ್ರು, ಏನೋ ಮಾಡಿದ್ರು ಅಂತಕ್ಕಂಥ ಕಂದಾಚಾರ, ಮೂಢನಂಬಿಕೆ ಇವುಗಳನ್ನು ಬಸವಣ್ಣನವರು ಆಗಿನ ಕಾಲದಲ್ಲೇ ಹೇಳಿದರು. ಈಗಲೂ ಸಹ ಅಷ್ಟೇ, ಈಗಲೂ ಹಳ್ಳಿಗಳಲ್ಲಿ ಇನ್ನೂ ಮೂಢನಂಬಿಕೆ ಇದೆ. ಪ್ರಾಣಿ ಬಲಿ ಕೊಡ್ತಾರೆ, ಆಮೇಲೆ ಅಲ್ಲಿ ಇಲ್ಲಿ ಹೋಗ್ಬರೋದು, ಅದು ಇದು ಎಲ್ಲ ಮಾಡ್ತಾರೆ. ಫಸ್ಟ್ ಏನಾಗಬೇಕಂದ್ರೆ ತನ್ನರಿವೆ ತನಗೆ ಗುರುವಾಗಬೇಕು. ಆಗ ಮಾತ್ರ ಏನಾಗುತ್ತಪ್ಪ ಅಂದರೆ ನಮ್ಮ ಜ್ಞಾನ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆತ್ಮಾದಿಯವರು ಹೇಳ್ತಾರೆ, ಒಳಗು ಶುದ್ಧವಿಲ್ಲದೆ ಹೊರಗಿನ ಆಡಂಬರವೆಂತ. ಒಳಗು ಶುದ್ಧ, ಒಳಗು ಅಂದರೆ ಅಂತರ. ಅದಕ್ಕೆ ಬಸವಣ್ಣನವರು ಹೇಳ್ತಾರೆ, ಆಚಾರವೇ ಸ್ವಚ್ಛ, ಅನಾಚಾರವೇ ನರಕ ಅಂತ ಹೇಳ್ಬಿಟ್ಟು. ಅದಕ್ಕೆ ಯಾವಾಗಲೂ ನಾವು ಆಚಾರ ಅಂದರೆ ಇಲ್ಲಿ ನಡತೆ ಯಾವಾಗಲೂ ಪರಿಶುದ್ಧವಾಗಿರಬೇಕು. ಅಂತರಂಗ ಅಂದ್ರೇನು, ನಮ್ಮ ಮನಸ್ಸು, ಅದು ಸಹ ಅಷ್ಟೇ ನಿರ್ಮಲವಾಗಿರಬೇಕು, ದೃಢ ಚಿತ್ತದಿಂದ ಕೊಡಬೇಕು. ಆಮೇಲೆ ಭರವಸೆಯಿಂದ ಇರಬೇಕು, ನಿಶ್ಚಲ ಮನಸ್ಸಿನಿಂದ ಇರಬೇಕು, ಚಂಚಲತೆ ಇರಬಾರ್ದು. ಎಲ್ಲಿ ಚಂಚಲತೆ ಇರುತ್ತೋ ಅಲ್ಲಿ ಖಂಡಿತ ಭಗವಂತ ಸ್ಥಿರವಾಗಿ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಒಳಗೆ ಶುದ್ಧವಿದ್ದರೆ ನಮ್ಮಲ್ಲಿ ಆಡಂಬರಕ್ಕೆ ನಾವು ಬಲಿಯಾಗೋದಿಲ್ಲ, ಯಾವುದೇ ಆಸೆ ಆಮಿಷಗಳಿಗೆ ನಾವು ಬಲಿಯಾಗೋದಿಲ್ಲ ಅಂತಕ್ಕಂಥ ಒಂದು ಉನ್ನತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಆಗಿನ ಕಾಲದಲ್ಲಿ ಹೇಳ್ತಾರೆ, ಏನು ಸಾವ ತರುವ ಗಂಡರ ನೊಯ್ದು ಒಲೆಯೊಳಗೆ ಇಕ್ಕವ, ಸಾವಿಲ್ಲದರೂ ಇಲ್ಲದ ಕೇಳಿಲ್ಲದ ಚೆಲುವಾಂಗ ನನ್ನ ಒಲಿದೆ. ನಾವು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಹಾಗೆ ನಾವು ಅಷ್ಟೇ, ಈ ಎಲ್ಲ ಲೌಕಿಕ ಜೀವನ ಏನಪ್ಪ ಅಂದರೆ ನಶ್ವರವಾಗಿರ್ತದೆ. ಇದರಿಂದ ನಾವು ಹೊರ ಬಂದಾಗ ಮಾತ್ರ ಏನಾಗುತ್ತಂದರೆ ಸುಖ, ಶಾಂತಿ, ನೆಮ್ಮದಿ ಅಂತ. ಕ್ಷಣಕ್ಕೂ ಒತ್ತಡ, ಆಮೇಲೆ ಆಡಂಬರ ಜೀವನಕ್ಕೆ ಬಲಿಯಾಗ್ತೀವಿ. ನಾನು ಎಲ್ಲರಂತೆ ಇರಬೇಕು ಅಂತಕ್ಕಂಥ ಒಂದು ಇದು ಆಮಿಷಕ್ಕೆ ಒಳಗಾಗ್ತೀವಿ. ಎಲ್ಲಿ ಆಮಿಷಕ್ಕೆ ಒಳಗಾಗ್ತೀವೋ ಅಲ್ಲಿ ಅವನತೆ ಖಂಡಿತ. ಅದಕ್ಕೋಸ್ಕರ ನಾವು ಏನು ಮಾಡಬೇಕಪ್ಪ ಅಂದರೆ, ಅದಕ್ಕೆ ಹೇಳ್ತಾರೆ ಯಾರು ಬಸವಣ್ಣನವರು ಹೇಳ್ತಾರೆ, ಸ್ಥಾವರ ಕಳಿವುಂಟು ಜಂಗಮಕ್ಕೆ ಅಡಿಲಿಲ್ಲ. ಸ್ಥಾವರ ಅಂದರೆ ಇಲ್ಲಿ ಧನ ಸಂಪತ್ತು ಇವಕ್ಕೆಲ್ಲ ಏನಾಗುತ್ತೆ, ನಾಶ ಆಗುತ್ತೆ. ಆದರೆ ಜಂಗಮಕ್ಕೆ ಅಳಿವಿಲ್ಲ. ಶರಣರಿಗೆ, ಭಕ್ತಿಗೆ, ದೇವರನ್ನು ಕಾಣ್ತಕ್ಕಂಥದಕ್ಕೆ ಇಲ್ಲಿ ಖಂಡಿತ ಏನಿಲ್ಲ ಅಂದರೆ ಅಳಿವಿಲ್ಲ, ನಾಶ ಇಲ್ಲ ಅಂತಕ್ಕಂಥದ್ದನ್ನ ಹೇಳ್ತಾರೆ. ಒಂದೇ ಒಂದು ನಾನು ಉದಾಹರಣೆಗೆ ಹೇಳ್ತೀನಿ. ದಾರ್ಶನಿಕರು ಅನ್ಯರ ಮನದ ಜಾಡ್ಯವನ್ನು ತೊಳೆಯುವರಯ್ಯ. ದಾರ್ಶನಿಕರು ಅಂದರೆ ಭಗವಂತನೆಡೆಗೆ ಹೋಗೋದು. ಫಿಲಾಸಫಿ ಅಂತ ಹೇಳಿ, ಫಿಲಾಸಫರ್, ತತ್ವಜ್ಞಾನಿಗಳು. ಅವರಲ್ಲಿ ಯಾವುದೇ ಲೋಪದೋಷ ಇರಲ್ಲ. ನೀವೇನಾದರೂ ತಪ್ಪು ಮಾಡಿದರೆ ಖಂಡಿತವಾಗಿ ಖಂಡಿಸ್ಬಿಡ್ತಾರೆ. ಯಾರು ಸಾಕ್ರೆಟಿಸ್, ಅವನು ಅಷ್ಟೊಂದು ಮೇಧಾವಿ ಇರ್ತಾನೆ. ಅವನ ಹೆಂಡತಿ ಯಾವಾಗಲೂ ಇವ್ರಿಗೆ ಬರೀ ತತ್ವ ಬೋಧನೆ ಹೇಳ್ತಾರೆ ಅಂತೇಳಿ ಬಿಸ್ನೀರು ತಂದು ಅವನ ಮೇಲೆ ಚೆಲ್ಲಿದ್ರು, ಅವನು ಒಂದು ಚೂರು ಸಿಟ್ಟಾಗ್ತದೆ. ಅಂತಹ ಒಬ್ಬ ಸಾಕ್ರೆಟಿಸ್. ಅಂಥವ್ರಿಗೆ ಏನು ಹೇಳ್ತೀವಿ ನಾವು, ದಾರ್ಶನಿಕರು ಅಂತ ಹೇಳ್ತೀವಿ. ಅವರೊಬ್ಬರೇ ಅಲ್ಲ, ಈಗ ಇವರೆಲ್ಲರೂ ದಾರ್ಶನಿಕರೇ. ಅಂಥವರಲ್ಲಿ ದಾರ್ಶನಿಕರು ಅನ್ಯರ ಮನದ ಜಾಡ್ಯವನ್ನು ತೊಳೆಯುವರ. ಜಾಡ್ಯ ಅಂದರೆ ರೋಗ. ಇಲ್ಲಿ ರೋಗ ಅಲ್ಲ, ಯಾವ ರೋಗ? ಮನೋರೋಗಗಳು. ಲೌಕಿಕ ಜೀವನದ ಒಂದು ಆಸೆ, ಆಮಿಷ, ಕನಸುಗಳು, ಇಂಥವುಗಳೆಲ್ಲದರಿಂದ ಅವನೇನಾಗಿರ್ತಾನಂದರೆ ಸಿಲುಕೊಂಡಿರ್ತಾನೆ. ಭವಬಂಧನಗಳಲ್ಲಿ ಸಿಲುಕಿ ಭಗವಂತನನ್ನು ಮರಿತಾರಲ್ಲ, ಅಂತಹ ಒಂದು ಜಾಡ್ಯವನ್ನು ತೊಳೆಯಲಿಕ್ಕೆ ಈ ದಾರ್ಶನಿಕರು ಏನಾಗಿರ್ತಾರೆ, ದಾರಿಯನ್ನು ತೋರಿಸ್ತಾರೆ, ಮಾರ್ಗದರ್ಶಕರಾಗಿರ್ತಾರೆ. ಖಂಡಿತವಾಗಿ ಖಂಡಿಸ್ತಾರೆ. ನೀನು ಎಂಥ ಶ್ರೀಮಂತ ಆಗಿರು, ರಾಜ ಆಗಿರು, ಇನ್ನೊಬ್ಬರಾಗಿರು, ಅವರು ಯಾವುದಕ್ಕೂ ಎದುರೋದಿಲ್ಲ. ಸಾಯಿಸ್ತೀಯಾ, ಸಾಯಿಸು ಅನ್ನೋದಕ್ಕೂ ಅವರು ರೆಡಿ ಇರ್ತಾರೆ. ಅಂಥವ್ರು ಮಾತ್ರ ದಾರ್ಶನಿಕರಾಗಿರ್ತಾರೆ.